ಗುರುಭ್ಯೋ ನಮಃ ಹರಿ ಓಂ. ಶ್ರೀ ಸತ್ಯವರ ದುಗ್ಧಾಬ್ಧೆ ರುತ್ಥಿತಾ ಜಗತೀತಲೆ ಸುಧಾ ಶ್ರೀ ಸತ್ಯ ಧರ್ಮಾಖ್ಯ ಪಾವಯೇತ್ ಸ್ಮರತಃ ಸತಃ. ಎಲ್ಲ ಮಿತ್ರರಿಗೂ ಸುಪ್ರಭಾತ. ಎಲ್ಲರಿಗೂ ಕೂಡ ಈ ಹೋಲಿ ಪರ್ವದ ಶುಭಾಶಯಗಳು. ನಮ್ಮ ಭಾರತ ಇದು ಹಬ್ಬಗಳ ದೇಶ. ತಿಂಗಳಿಗೊಂದು ವಿಶೇಷವಾದ ಹಬ್ಬವನ್ನು ಆಚರಿಸುವಂತಹ ಒಂದು ಸಂಪ್ರದಾಯ ನಮ್ಮ ಈ ಪದ್ಧತಿಯಲ್ಲಿ ಬಂದಿದೆ. ವರ್ಷದ ಕೊನೆಯಲ್ಲಿ ಮುಂದಿನ ಸಂವತ್ಸರ ಪ್ರಾರಂಭವಾಗುವಕ್ಕಿಂತಲೂ ಮೊದಲಿಗೆ ಕೊನೆಯ ಹಬ್ಬವಾಗಿ ಈ ಹೋಲಿಯ ಹಬ್ಬವನ್ನು ನಾವು ಆಚರಿಸ್ತೇವೆ. ಈ ವರ್ಷ ಮಾಡಿದ ಎಲ್ಲ ಕೆಟ್ಟ ಕರ್ಮಗಳನ್ನು, ಪಾಪಗಳನ್ನು ಆ ಕಾಮನ ಜೊತೆಗೆ ದಹನ ಮಾಡಿ ಕೇವಲ ಸುಭಿಕ್ಷೆಯ ಸೌಭಾಗ್ಯದ ರಂಗವನ್ನು, ಬಣ್ಣವನ್ನು ನಮ್ಮ ಮನಸ್ಸಿಗೆ, ನಮ್ಮ ದೇಹಕ್ಕೆ ನಾವು ಹಚ್ಚಿಕೊಂಡು ಮುಂದಿನ ಸಂವತ್ಸರ ಅತ್ಯಂತ ಶುಭಪ್ರದವಾಗುವಂತೆ ನಡೆಯುವಂತಹ ಒಂದು ಪ್ರತೀಕ ಈ ಹೋಲಿ ಹುಣ್ಣಿಮೆಯ ಹಬ್ಬ. ಪ್ರತಿಯೊಂದು ಹಬ್ಬಕ್ಕೆ ತನ್ನದೇ ಆದ ಒಂದು ಇತಿಹಾಸವಿದೆ, ಹಿನ್ನೆಲೆ ಇದೆ, ಒಂದು ಸಂದೇಶವಿದೆ. ಇವತ್ತು ಸುಭಾಷಿತದ ಬದಲು ಈ ಒಂದು ಹೋಲಿಕೆಯ ಪೂರ್ಣಿಮೆಯ ಏನೊಂದು ಹಿನ್ನೆಲೆ, ಏನೊಂದು ಸಂದೇಶ ಅನ್ನುವುದನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಈ ಒಂದು 5 ನಿಮಿಷಗಳಲ್ಲಿ ನಾವು ಮಾಡೋಣ. ನಿಮ್ಮೆಲ್ಲರಿಗೂ ಕಥೆ ಗೊತ್ತಿರಬಹುದು. ಭಕ್ತ ಪ್ರಹ್ಲಾದ ತಾನು ಭಗವಂತನನ್ನು ಬಹಳ ಸಣ್ಣ ವಯಸ್ಸಿನಲ್ಲಿ ತನ್ನ ನಿಷ್ಕಲ್ಮಶವಾದಂತಹ ಭಕ್ತಿಯಿಂದ, ತಪಸ್ಸಿನಿಂದ ಒಲಿಸಿಕೊಂಡಂತಹ ಸಣ್ಣ ಬಾಲಕ. ತಂದೆ ರಾಕ್ಷಸ ಹಿರಣ್ಯಕಶ್ಯಪು ಏನೆಲ್ಲ ಪ್ರಯತ್ನ ಮಾಡ್ತಾನೆ, ತನ್ನ ಮಗನನ್ನೇ ಕೊಲ್ಲಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಯಾಕೆ? ನನ್ನನ್ನು ಬಿಟ್ಟು ಇನ್ನೊಬ್ಬರನ್ನು ನೀನು ದೇವರು ಅಂತ ಅಂತೀಯ. ಈ ಒಂದು ಅಹಂಕಾರ, ನಾನೇ ದೇವರು, ನನಗಿಂತಲೂ ಮಿಗಿಲಾದಂತಹ ಯಾರೂ ಇಲ್ಲ, ಈ ಅಹಂಕಾರದಲ್ಲಿ ತನ್ನ ಮಗನ ಮೇಲಿನ ಮಮತೆಯನ್ನು ತುಳಿದು ಹಾಕಿ ಅವನನ್ನೇ ಕೊಲ್ಲಲಿಕ್ಕೆ ಪ್ರಯತ್ನ ಮಾಡ್ತಾನೆ ಹಿರಣ್ಯಕಶಿಪು. ಆದರೆ ಸರಕ್ಷಿತ ರಕ್ಷತಿ ಯೋಹಿ ಗರ್ಭೆ, ಆ ಪರಮಾತ್ಮನೇ ರಕ್ಷಕನಾಗಿ ನಿಂತಾಗ ಯಾರು ಏನು ಮಾಡಲಿಕ್ಕೆ ಸಾಧ್ಯ ಹೇಳಿ? ಎಷ್ಟು ಪ್ರಯತ್ನ ಮಾಡಿದರೂ ಅವನನ್ನು ಕೊಂದು ಹಾಕಲಿಕ್ಕಾಗಲಿಲ್ಲ. ಆಗ ಅವನ ತಂಗಿ ಹೋಲಿಕಾ ಅಂತ ಅವಳ ಹೆಸರು, ಹಿರಣ್ಯಕಶಿಪುವಿನ ತಂಗಿ. ಅವಳು ಹೇಳ್ತಾಳೆ, ನನಗೆ ಅಗ್ನಿಸ್ತಂಭನ ವಿದ್ಯೆ ಬರ್ತದೆ, ನಾನು ಅಗ್ನಿಯಲ್ಲಿ ಕುಳಿತರೆ ನನ್ನನ್ನು ಆ ಬೆಂಕಿ ಸುಡಲಿಕ್ಕೆ ಸಾಧ್ಯವಿಲ್ಲ, ಅಂಥ ಒಂದು ಮಾಯೆ ನನಗೆ ಬರ್ತದೆ. ಹೀಗಾಗಿ ನಾನು ಪ್ರಹ್ಲಾದನನ್ನ ತೊಡೆಯ ಮೇಲೆ ಕೂಡಿಸಿಕೊಂಡು ಚಿತೆಯನ್ನು ಏರ್ತೇನೆ. ಅಗ್ನಿಯನ್ನು ನೀವೆಲ್ಲರೂ ಅದಕ್ಕೆ ಬೆಂಕಿ ಹಚ್ಚಿ ನಾನು ಏನೂ ಆಗದಂತೆ ಮರುದಿನ ಎದ್ದು ಬರ್ತೇನೆ, ಪ್ರಹ್ಲಾದ ಮಾತ್ರ ಪೂರ್ಣ ಸುಟ್ಟು ಸತ್ತು ಹೋಗಿರ್ತಾನೆ ಅಂತ ಹೇಳಿ ದೊಡ್ಡದಾದ ಒಂದು ಕಟ್ಟಿಗೆಯನ್ನೆಲ್ಲ ರಾಶಿ ಮಾಡಿ ಒಟ್ಟಿ ಅದರ ಮೇಲೆ ತಾನು ಹೋಗಿ ಕುಳಿತು ಪ್ರಹ್ಲಾದನನ್ನು ತನ್ನ ತೊಡೆಯ ಮೇಲೆ ಕೂಡಿಸಿಕೊಂಡು ಎಲ್ಲ ಊರು ಜನರ ಮಧ್ಯದಲ್ಲಿ ಅವಳು ಆ ಬೆಂಕಿಯ ಪ್ರವೇಶವನ್ನು, ಅಗ್ನಿ ಪ್ರವೇಶವನ್ನು ಮಾಡ್ತಾಳೆ. ಊರಿನ ಜನ ಎಲ್ಲ ನೋಡಿ ಅಳ್ತಾ ಇದ್ದಾರೆ. ಏನು ದುಷ್ಟಳಿದ್ದಾಳೆ ಈ ಹೋಲಿಕೆ, ಸಣ್ಣ ಬಾಲಕ, ಮೃದು ಬಾಲಕನ ಮೈಗೆ ಅದೆಲ್ಲ ಬೆಂಕಿ ತಾಕಿದರೆ ಅದರ ಗತಿ ಏನಾಗಬೇಕು, ತನಗಂತೂ ಏನೂ ಆಗೋದಿಲ್ಲ, ಎಷ್ಟರೇ ದುಷ್ಟತನ ಇವಳಲ್ಲಿ ಇದೆ ಅಂತ ಎಲ್ಲರೂ ಕಣ್ಣೀರು ಹಾಕ್ತಾ ಇದ್ದಾರೆ. ಆ ರಾಕ್ಷಸರು ಬಂದು ರಾತ್ರಿಯಲ್ಲಿ ಬೆಂಕಿಯನ್ನು ಹಚ್ಚಿದ್ದಾರೆ. ಬೆಂಕಿಯನ್ನು ಹಚ್ಚಿದರೆ ಎಲ್ಲರೂ ಅಳತಾ ನೋಡ್ತಾ ಇರುವಂತಹ ಸಂದರ್ಭದಲ್ಲಿ ಸ್ವಲ್ಪ ಹೊತ್ತಿನಲ್ಲಿ ಎಲ್ಲರಿಗೆ ಆಶ್ಚರ್ಯ ಕಾದಿದೆ. ಅಗ್ನಿಸ್ತಂಭನ ವಿದ್ಯೆ ನನಗೆ ಬರ್ತದೆ ಅಂತ ಅಹಂಕಾರದಿಂದ ಏರಿದಂತಹ ಹೋಲಿಕೆ ತಾನು ಅದರಿಂದ ಬಿಡಿಸಿಕೊಳ್ಳಲಿಕ್ಕಾಗದೆ ಅವಳ ಮೈಗೆಲ್ಲ ಬೆಂಕಿ ಹತ್ತಿ ಅವಳು ಉರಿತಾ ಇದ್ದಾಳೆ, ಅವಳು ಹಲುಬುತ್ತಾ ಇದ್ದಾಳೆ. ಭಕ್ತಿಯಿಂದ ಕೂತ ಪ್ರಹ್ಲಾದನಿಗೆ ಏನೂ ಆಗ್ತಾ ಇಲ್ಲ. ಬೆಂಕಿಯೂ ಕೂಡ ಅವನಿಗೆ ಹಾರದಷ್ಟು ಮೃದುವಾಗಿ ಕಾಣ್ತಾ ಇದೆ. ಅವನು ಬದುಕಿ ಉಳಿದು ಬಂದಿದ್ದಾನೆ. ಹೋಲಿಕೆ ಅವನ ಸೋದರತ್ತೆ, ಯಾವಳು ತನಗೆ ವಿದ್ಯೆ ಬರ್ತದೆ ಅನ್ನುವ ಅಹಂಕಾರದಿಂದ ಕೂತಿದ್ದಳು, ಯಾವಳು ಪರಮಾತ್ಮನ ಭಕ್ತನಿಗೆ ಕಷ್ಟ ಕೊಡಲಿಕ್ಕೆ ಹೊಂಟಿದ್ದಳು, ಪರಮಾತ್ಮ ಅವಳನ್ನೇ ತನ್ನ ವಿದ್ಯೆಯಿಂದಲೇ ಸುಟ್ಟು ಹಾಕಿದ್ದಾನೆ. ತನ್ನ ಮಾಯೆಯಲ್ಲೇ ತಾನೇ ಸತ್ತಿದ್ದಾಳೆ. ಪರಮಾತ್ಮನ ಭಕ್ತನಾದ ಪ್ರಹ್ಲಾದ ಮಾತ್ರ ನಗುನಗುತ್ತಾ ಹೊರಗೆ ಬಂದಿದ್ದಾನೆ. ಆ ಹೋಲಿಕೆಯ ದಹನವಾಗಿದೆ. ಆಗ ಆ ಊರಿನ ಜನರೆಲ್ಲರೂ ಕೂಡ ಅದರ ಒಂದು ಹಬ್ಬವನ್ನು ಆಚರಿಸಿದ್ದಾರೆ. ಹೋಲಿಕೆ ಸತ್ತಳು, ಭಕ್ತನಾದ ಪ್ರಹ್ಲಾದ ಮಾತ್ರ ಉಳಿದು ಬಂದ ಅಂತ ಅವಳ ಬೂದಿಯಿಂದ ಏನೇನೆಲ್ಲ ಬಣ್ಣ ಸಿಗುತ್ತದೆ ಅದೆಲ್ಲವನ್ನು ತೆಗೆದುಕೊಂಡು ಆ ಊರಿನ ಜನರೆಲ್ಲ ಅವತ್ತಿನ ದಿನ ಬಣ್ಣವಾಡಿದ್ದಾರೆ. ಅದೇ ಈ ಹೋಲಿಕಾ ಪೂರ್ಣಿಮಾ, ಅದೇ ಈ ಬಣ್ಣದ ಹಬ್ಬ. ಆ ಹೋಲಿಕೆಯ ದಹನವಾದಾಗ ಮುಂದೆಲ್ಲರೂ ಬಣ್ಣ ಮಾಡಿದ ಪ್ರತೀಕವಾಗಿ ಕಾಮದಹನವನ್ನು ಮಾಡಿ ಎಲ್ಲ ಜನ
ತಾವು ಒಬ್ಬರಿಗೊಬ್ಬರು ಬಣ್ಣದ ಲೇಪನವನ್ನು ಮಾಡುವಂಥದ್ದು ಈ ಒಂದು ಸುಂದರವಾದಂತಹ ಪರ್ವ. ಇದರ ಸಂದೇಶ ಬಹಳ ಮಹತ್ವದ್ದಾಗಿದೆ. ನಾನು ಇಷ್ಟೊತ್ತು ಹೇಳಿದ್ದು ಇದರ ಹಿನ್ನೆಲೆ. ಇದರ ಸಂದೇಶ ಏನು? ಹೋಲಿಕೆ ಇವಳು ಎಲ್ಲ ದೋಷಗಳ ಪ್ರತೀಕಳು. ಕಾಮದಹನ ಅಂತ ನಾವು ಯಾಕಂತೇವೆ ಅಂದರೆ, ನಮ್ಮ ಎಲ್ಲ ದೋಷಗಳಿಗೆ ಮೂಲ ಈ ಕಾಮ. ಯಾಕೆ ಹೇಳಿ? ನಮ್ಮಲ್ಲಿ ದುರಾಸೆ ಇದ್ದಾಗ, ನಾವು ಏನೋ ಒಂದು ಪಡೆಯಬೇಕು ಅಂತ ಬಹಳಷ್ಟು ಆಸೆ ಪಟ್ಟಾಗ ಅದು ಸಿಗದಿದ್ದರೆ ನಮ್ಮಲ್ಲಿ ಕ್ರೋಧ ಹೆಚ್ಚಾಗ್ತದೆ, ಇನ್ನೂ ಅದನ್ನು ಪಡೆಯಬೇಕು ಅನ್ನುವ ಲೋಭ ಹೆಚ್ಚಾಗ್ತದೆ. ಇನ್ನು ಸಿಕ್ಕರೆ ಅದರಿಂದ ನಮಗಷ್ಟೇ ಸಿಕ್ಕಿದೆ, ಇನ್ಯಾರಿಗೂ ಸಿಕ್ಕಿಲ್ಲ ಅನ್ನುವ ಮದ ಬರ್ತದೆ. ನನಗೆ ಸಿಗದೆ ಬೇರೆಯವರಿಗೆ ಸಿಕ್ಕರೆ ಅವರಿಗೆ ಸಿಕ್ತಲ್ಲ ಅನ್ನೋ ಮಾತ್ಸರ್ಯ ಪ್ರಾರಂಭವಾಗ್ತದೆ. ಹೀಗಾಗಿ ಮುಂದಿನ ಎಲ್ಲ ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳಿಗೆ ಮೂಲವಾದ ದೋಷ ಇದು ಕಾಮ. ಕಾಮ ಕೇವಲ ಒಂದು ದೋಷ ಅಲ್ಲ, ಇನ್ನನೇಕ ದೋಷಗಳಿಗೆ ತಾಯಿ ಅದು. ಹೀಗಾಗಿ ಆ ಹೋಲಿಕೆ ಎಲ್ಲ ದೋಷಗಳಿಂದ ಪೂರಿತವಾದಂತಹ ಒಂದು ಪ್ರತೀಕ ಅವಳು. ಅವಳನ್ನು ಸುಟ್ಟು ಹಾಕೋದು ಅಂತಂದರೆ ನಮ್ಮಲ್ಲಿದ್ದ ಎಲ್ಲ ದೋಷಗಳನ್ನು ತ್ಯಾಗ ಮಾಡೋದು, ಸುಟ್ಟು ಹಾಕೋದು ಅಂತ ಅರ್ಥ. ಕೇವಲ ಕಾಮ ದಹನವಾದರೆ ಉಪಯೋಗವಿಲ್ಲ, ಬಣ್ಣವೇರಬೇಕಲ್ಲ. ಅದರ ಪ್ರತೀಕವೇ ಆ ಭಕ್ತ ಪ್ರಹ್ಲಾದ. ಅವನಲ್ಲಿಯ ಭಕ್ತಿ, ಭಗವಂತನ ಕುರಿತಾದಂತಹ ಜ್ಞಾನ, ಭಗವಂತನ ಮೇಲಿನ ಶ್ರದ್ಧೆ, ಈ ಎಲ್ಲ ಬಣ್ಣಗಳ ಲೇಪನ ನಮ್ಮ ಮನಸ್ಸಿಗೆ, ನಮ್ಮ ದೇಹಕ್ಕೆ ಆಗಬೇಕು. ನಮ್ಮ ಮನಸ್ಸು ಪ್ರಹ್ಲಾದನಂತಹ ನಿಷ್ಕಲ್ಮಶವಾದ ಬಾಲಕನ ಮನಸ್ಸಾದಾಗ ಪರಮಾತ್ಮನ ಭಕ್ತಿಯ ಬಣ್ಣ ನಮ್ಮಲ್ಲಿ ಜಾಗೃತವಾಗಲಿಕ್ಕೆ ಸಾಧ್ಯ. ಅದೇ ಈ ಬಣ್ಣವಾಡುವುದರ ಮುಖ್ಯವಾದಂತಹ ಉದ್ದೇಶ. ಇವತ್ತು ಬಹಳ ವಿಕೃತವಾಗಿ ಈ ಹಬ್ಬದ ಆಚರಣೆ ಆಗ್ತಾ ಇದೆ. ಬಹಳ ದುಃಖವಾಗ್ತದೆ. ಯಾವ ದಿನ ಕಾಮವನ್ನು ದಹನ ಮಾಡಿ ಎಲ್ಲ ದೋಷಗಳನ್ನು ಬಿಡಬೇಕೋ ಆ ದಿನವೇ ಕುಡಿದು ಕುಪ್ಪಳಿಸಿ ಕುಣಿದು ಏನೋ ಒಂದು ವಿಕೃತವಾದ ರೀತಿಯಲ್ಲಿ ಗಂಡು ಹೆಣ್ಣುಗಳೆಲ್ಲ ಕೂಡಿ ಕಾಮದ ರೀತಿಯಲ್ಲಿ ಇದನ್ನು ಆಚರಿಸುವಂಥದ್ದು ಒಂದು ಪದ್ಧತಿ ಇವತ್ತು ಹೆಚ್ಚಾಗ್ತಾ ಇದೆ. ಅವಶ್ಯವಾಗಿ ಎಲ್ಲರೂ ಕೂಡಿ ಬಣ್ಣವನ್ನಾಡೋಣ, ಆದರೆ ಆ ಬಣ್ಣ ಇದು ಭಕ್ತಿಯ ಬಣ್ಣವಾಗಿರಲಿ, ಇದು ನಮ್ಮ ಧರ್ಮದ ಬಣ್ಣವಾಗಿರಲಿ. ಇದು ಕಾಮದ ಬಣ್ಣವಾಗೋದು ಬೇಡ. ಕಾಮ ದಹನ ಮಾಡಿದ ಮೇಲಾಡುವ ಬಣ್ಣದಲ್ಲೂ ಕಾಮವನ್ನೇ ಬೆರೆಸಿದರೆ ಆ ಇಡೀ ಹಬ್ಬದ ಒಂದು ಮೂಲವನ್ನೇ ನಾವು ಅಲಗಾಡಿಸಿದಂತಾಗೋದಿಲ್ವಾ? ಆ ಇಡೀ ಹಬ್ಬದ ಒಂದು ಹಿನ್ನೆಲೆಯನ್ನೇ ನಾವು ವ್ಯರ್ಥ ಮಾಡಿದಂತಾಗೋದಿಲ್ವಾ? ಹಾಗಾಗಿ ಹಬ್ಬ ಸಾರ್ಥಕವಾಗಬೇಕು ಅಂದರೆ ದೋಷಗಳ ದಹನವನ್ನು ಮಾಡಿ ಪರಮಾತ್ಮನ ಮೇಲಿನ ಭಕ್ತಿಯ ಬಣ್ಣವನ್ನು ಲೇಪನ ಮಾಡಿಕೊಂಡು ಎಲ್ಲರೂ ಕೂಡ ಮತ್ತಷ್ಟು ಮಗದಷ್ಟು ಧರ್ಮದಲ್ಲಿ, ಭಕ್ತಿಯಲ್ಲಿ, ಆ ನಶೆಯಲ್ಲಿ ನಾವು ದೇವರ ಮುಂದೆ ಶರಣಾಗತರಾಗೋದೇನಿದೆ, ಇದು ಈ ಹಬ್ಬದ ಮುಖ್ಯವಾದಂತಹ ಉದ್ದೇಶ. ಅದು ಪೂರ್ಣವಾದರೆ ನಿಜವಾಗಿ ನಾವು ಹೋಳಿಯನ್ನು ಆಡಿದಂತೆ. ಈ ಒಂದು ಉದ್ದೇಶವನ್ನಿಟ್ಟುಕೊಂಡು ಈ ಹೋಳಿ ಹುಣ್ಣಿಮೆಯ ಈ ಒಂದು ಬಣ್ಣದ ಹಬ್ಬದ ಆಚರಣೆಯನ್ನು ನಾವೆಲ್ಲರೂ ಕೂಡ ಮಾಡೋಣ ಅಂತ ಹೇಳ್ತಾ, ಎಲ್ಲರಿಗೂ ಈ ಹೋಳಿ ಪರ್ವದ ಅತ್ಯಂತ ಶುಭಾಶಂಸನೆಗಳನ್ನು ನಾನು ನೀಡ್ತಾ ಇದ್ದೇನೆ. ನಮ್ಮ ಧರ್ಮಗಳು, ನಮ್ಮ ಸಂಪ್ರದಾಯಗಳು ನಮಗೆ ಸಾಕಷ್ಟು ಬಣ್ಣವನ್ನು ಕೊಟ್ಟಿವೆ. ಪ್ರತಿಯೊಂದು ಸಂಪ್ರದಾಯಗಳಲ್ಲಿ ಬೇರೆ ಬೇರೆ ಬೇರೆಯಾದಂತಹ ಬಣ್ಣಗಳನ್ನು ಹೇಳಿದ್ದಾರೆ. ಅರಿಶಿನ, ಕುಂಕುಮ, ವಿಭೂತಿ, ಮತ್ತೊಂದು ಧರ್ಮಗಳಲ್ಲಿ ಬೇರೆ ಬೇರೆಯಾದ ಬಣ್ಣಗಳನ್ನು ನಿತ್ಯದಲ್ಲಿ ಹಚ್ಚಿಕೊಳ್ಳಲಿಕ್ಕೆ ಹೇಳಿದ್ದಾರೆ. ನೋಡಿ, ದೇವರಿಗೆ ಸಮರ್ಪಿಸಿದ ಬಣ್ಣವನ್ನು ಹಚ್ಚಿಕೊಳ್ಳುವುದು ಇದು ಬಹಳ ಮುಖ್ಯವಾದದ್ದು. ಹೀಗಾಗಿ ಅಂತಹ ಬಣ್ಣವನ್ನು ದಿನನಿತ್ಯದಲ್ಲಿಯೇ ನಾವು ಧಾರಣೆಯನ್ನು ಮಾಡಬೇಕು. ನಮ್ಮ ಜೀವನವನ್ನು ಬಣ್ಣಮಯ ಮಾಡಲಿಕ್ಕೇನೆ ದೇವರು ಅಷ್ಟೆಲ್ಲ ಬಣ್ಣಗಳನ್ನು ಕೊಟ್ಟಾಗ ಅದನ್ನು ಎಂದಿಗೂ ಹಚ್ಚಿಕೊಳ್ಳಲಾರದೆ ಇವತ್ತು ಮಾತ್ರ ಕೆಮಿಕಲ್ ಸೇರಿಸಿದ ಬಣ್ಣವನ್ನು ಆಡಿ ಅದೇ ದೊಡ್ಡ ಹಬ್ಬವಾಯಿತು ಅಂತ ಆಚರಿಸಿದರೆ ನಾವು ನಿಜವಾದ ಸಂಪ್ರದಾಯಬದ್ಧವಾದ ಹಬ್ಬವನ್ನು ಆಚರಿಸುವಂತಾಗೋದಿಲ್ಲ. ಹೂರಣವನ್ನು ತೆಗೆದಿಟ್ಟು ಹೋಳಿಗೆಯನ್ನು ತಿಂದರೆ ಹೇಗೆ ಹೇಳಿ? ಈ ಹಬ್ಬದ ಹೂರಣವೇ ಭಕ್ತಿ, ಈ ಹಬ್ಬದ ಹೂರಣವೇ ಎಲ್ಲ ದೋಷಗಳನ್ನು ದಹನ ಮಾಡುವುದು. ಅದರ ಮೇಲೆ ಈ ಎಲ್ಲ ಬಣ್ಣಗಳ ಪದರಷ್ಟೇ. ಹೀಗಾಗಿ ಆ ಹೂರಣವನ್ನು ತಿಳಿದುಕೊಂಡು ಹಬ್ಬವನ್ನು ನಾವೆಲ್ಲರೂ ಕೂಡ ಆಚರಿಸೋಣ ಅಂತ ಹೇಳ್ತಾ, ಇನ್ನೊಮ್ಮೆ ನಿಮ್ಮೆಲ್ಲರಿಗೂ ಶುಭಾಶಯಗಳನ್ನು ತಿಳಿಸಿ, ನೀವು ಈ ಒಳ್ಳೆಯ ವಿಚಾರಗಳ, ಈ ಸುಭಾಷಿತಗಳ ಈ ಬಣ್ಣವೂ ಕೂಡ ನಮ್ಮೆಲ್ಲರಿಗೂ ಲೇಪನವಾಗುವಂತೆ ದೇವರಲ್ಲಿ ಎಲ್ಲರೂ ಪ್ರಾರ್ಥನೆಯನ್ನು ಮಾಡಿ, ನನ್ನಿಂದ ಅದು ಆಗುವಂತೆ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ನಾಳೆ ಮತ್ತೊಂದು ಸುಭಾಷಿತದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಜೈ ಶ್ರೀರಾಮ್. Gurubhyo Namaha. A very happy Holi to all my dear friends. Today is a great festival in the Indian culture. The Samvatsara, the year is going to end
in another few days, and this is the last festival of this year. Today, instead of Subhashita, we will be learning the background, the history, why this festival is celebrated. We all know the story of Bhakta Prahlada, the great devotee of Lord. His father, Hiranyakashipu, was a great demon, Rakshasa. He tried to kill his own son in many ways. His ego made him to do so. He thought that he himself was a god. And when his son tried to be a devotee of someone else, he was so angry that he wanted to kill his own son. He tried in many ways, but it was an utter failure. Then came Hiranyakashipu's sister, whose name was Holika. She said that she had a special vidya called as Agnistambhana Vidya, where if she enters fire, she will not be burnt. She had that Maya, we call it as. So she said she would take Prahlada on her lap, she would enter the fire, and only Prahlada will be burnt and she would not. The whole city, the villagers, everyone had gathered there. Everyone had tears in their eyes. The fire would burn the softest child on the earth. They all were witnessing it. But to everyone's surprise, when the fire was put, in a few hours, Holika herself was totally burnt, while Bhakta Prahlada was totally safe, and he had not even got a single burn on his body. Everyone realized that one who is protected by the Lord himself, what fire or what anything can do to him. Everyone was so happy that they played colors on the death of that vicious demon Holika and the victory of Bhakta Prahlada. Since that day, this festival is being celebrated. Holika is the symbol of our desires. It's also said as Kama Dahana. Desire is the root cause of all the sins we do, all the sorrows we get. So, the symbol of all the sins, of all the vices, is that Holika. Burning her means burning all our sins, burning all the doshas what we have got in our mind. Burning all those, leaving all those, we have to get the color of bhakti, of the devotion in Lord. Bhakta Prahlada is the greatest symbol of true devotion unto the Lord. So, this festival is mainly celebrated to symbolize, to celebrate the victory of the devotion against all the vices. Only then will the festival will be to its true fulfillment. So, today we see that this festival is being celebrated in many perturbed ways, where all come together and just drink the unwanted things and dance, and they celebrate it with Kama. Actually, the main purpose is Kama Dahana. That means all the vices should be burnt. Only the true devotion must be filled in our hearts, filled in our minds. The very purpose of the festival is being disturbed nowadays. If we were to celebrate this holy festival in a proper way, we have to have the devotion in Lord. The color of devotion should be filled all over the air. Only then will this festival will have its true meaning. So, let us celebrate in a proper way, in a cultural manner. Let us all be immersed in the colors of devotion in Lord, and that will make us the true devotees, and that celebration will have its complete meaning. So, with this, I wish everyone a very happy Holi once again. God has given us many colors in life. In fact, we all put
arishina, kumkuma, the turmeric and kumkum, the chandan. Many of us put bhasma, vibhuti. All these colors are already given by God. In all the other religions, many colors are there, which we need to put daily. This is not the only day where we have to put the colors. The color of devotion of God has to be put daily on our body, in our minds. So that will fulfill the background of this festival. And let us celebrate this festival throughout the year and make this very meaningful. I wish again happy Holi to everyone, to your family. You have supported this channel in many ways till now. Let the colors of Subhashita also fill our minds and hearts, and let us inculcate those values in our daily life. With this, I take your leave. I'll come with one wonderful Subhashita tomorrow. Till then, please keep sharing this message of Holi. Shri Krishnarpanamastu. Jai Shri Ram.